ದುರ್ಗಮಾಸುರ ತನ್ನ ಘೋರ ತಪಸ್ಸಿನ ಬಲದಿಂದ ಚತುರ್ವೇದಗಳನ್ನು ತನ್ನ ಕೈವಶ ಮಾಡಿಕೊಂಡ ನಂತರ ಅವನ ಅಹಂಕಾರ 3 ಲೋಕಗಳನ್ನೇ ಆವರಿಸತೊಡಗಿತ್ತು. ವೇದಗಳೇ ಇಲ್ಲದಾಗ ಯಜ್ಞಗಳು ನಿಂತವು, ಮಂತ್ರಗಳು ಮೌನವಾದವು. ಪ್ರಕೃತಿ ತನ್ನ ದಿಕ್ಕು ಬದಲಿಸಿತು. ನಳನಳಿಸುತ್ತಿದ್ದ ಭೂಮಿ ಬರಡಾಗಿ ಹೋಯಿತು. ನದಿಗಳು ಬತ್ತಿ ಹೋಗಿದ್ದವು. ಋಷ್ಯಾಶ್ರಮಗಳ ಹೋಮಕುಂಡಗಳಲ್ಲಿ ಅಗ್ನಿಯೇ ಮಾಯವಾಗಿತ್ತು. ದೇವತೆಗಳ ಶಕ್ತಿ ಕ್ಷೀಣಿಸತೊಡಗಿತು. ಜಗನ್ಮಾತೆ ನಮೋ ನಮಃ. ವತ್ಸ ಇಂದ್ರ, ಯಾಕಿಷ್ಟು ಭಯ? ಅಮ್ಮ, ಇನ್ನು ನೀನೇ ನಮಗೆ ದಿಕ್ಕು. ಮಳೆ ಸುರಿಯುತ್ತಿಲ್ಲ, ನದಿಗಳು ಬತ್ತಿ ಹೋಗಿವೆ, ಭೂಮಿ ಬರಡಾಗಿದೆ. ಋಷಿ ಮುನಿಗಳು ಭಯದಿಂದ ಬದುಕುವಂತಾಗಿದೆ. ಯಜ್ಞ ಯಾಗಾದಿಗಳು ನಿಂತು ಹೋಗಿವೆ. ದೇವತೆಗಳ ಶಕ್ತಿಯೇ ಕುಂದಿ ಹೋಗಿದೆ. ಲೋಕಮಾತೆ, ದುರ್ಗಮಾಸುರನ ಉಪಟಳ ದಿನೇ ದಿನೇ ಹೆಚ್ಚುತ್ತಿದೆ. ಲೋಕ ರಕ್ಷಣೆಗಾಗಿ ದುರ್ಗಮಾಸುರನ ಅಹಂಕಾರಕ್ಕೆ ನೀನೇ ಅಂತ್ಯ ಹಾಡಬೇಕು ತಾಯಿ. ದೇವೇಂದ್ರ, ಭಯಪಡಬೇಡ. ಅಧರ್ಮ ಎಷ್ಟೇ ಪ್ರಬಲವಾದರೂ ಧರ್ಮದ ಜ್ಯೋತಿ ಆರದು. ತಾಯಿ ಪಾರ್ವತಿ ಕರುಣೆಯಿಂದ ಮರುಗಿದಳು. ಆ ಕ್ಷಣ ಅವಳ ದಿವ್ಯ ಶಕ್ತಿಯಿಂದ ಅದ್ಭುತ ರೂಪ ಹೊರಹೊಮ್ಮಿತು. ಅವಳ ಮುಖದಲ್ಲಿ, ಚತುರ್ಭುಜಗಳಲ್ಲಿ, ದೇಹದೆಲ್ಲೆಡೆ ಶತಕಣ್ಣುಗಳು ಪ್ರಕಾಶಿಸಿದವು. ಇವಳೇ ಶತಾಕ್ಷಿ. ಶತಾಕ್ಷಿಯ 100 ಕಣ್ಣುಗಳಿಂದ ಕರುಣೆಯ ಕಣ್ಣೀರು ಹರಿಯತೊಡಗಿತು. ಶತಾಕ್ಷಿಯ ಈ ಕಣ್ಣೀರೇ ವರ್ಷಧಾರೆಯಾಗಿ ಸುರಿಯಿತು. ನದಿಗಳು ಮತ್ತೆ ತುಂಬಿ ಹರಿಯತೊಡಗಿದವು. ಬರಿದಾದ ಭೂಮಿ ನಳನಳಿಸತೊಡಗಿತು. ಆದರೆ ಅಧರ್ಮದ ಅಹಂಕಾರ ಇನ್ನೂ ಜೀವಂತವಾಗಿತ್ತು. ಶತಾಕ್ಷಿಯ ಅವತಾರದಿಂದ ಸಿಡಿದೆದ್ದ ದುರ್ಗಮಾಸುರ ತನ್ನ ಅಸುರ ಸೇನೆಯೊಂದಿಗೆ ರಣರಂಗಕ್ಕಿಳಿದ. ಆ ಕ್ಷಣ ಶತಾಕ್ಷಿಯ ಕಣ್ಣುಗಳಲ್ಲಿ ಕರುಣೆಯ ಬದಲು ಪ್ರಳಯ ಜ್ವಾಲೆ ಉರಿಯತೊಡಗಿತು. ಅವಳು ದುರ್ಗಿಯ ಭಯಂಕರ ರೂಪ ತಾಳಿ ಸಿಂಹವಾಹಿನಿಯಾಗಿ ರಣಭೂಮಿಯ ಮಧ್ಯೆ ಪ್ರತ್ಯಕ್ಷಳಾದಳು. ಒಂದೆಡೆ ದುರ್ಗಮಾಸುರನ ಅಸುರ ಸೇನೆ, ಮತ್ತೊಂದೆಡೆ ಧರ್ಮ ರಕ್ಷಣೆಗೆ ಬಂದ ಮಹಾದುರ್ಗಿ. ಘೋರ ಯುದ್ಧ ಆರಂಭವಾಯಿತು. ದುರ್ಗಿ ಬಾ! ರಣರಂಗದಲ್ಲಿ ಸಾವನ್ನೇ ಹುಡುಕಿ ಬಂದಿರುವೆ. ನನ್ನೆದುರು ನಿನ್ನಾಟ ನಡೆಯದು ದುರ್ಗಿ. ಭೂಮಿಯ ಕಣ್ಣೀರು, ಋಷಿಗಳ ನೋವು, ದೇವತೆಗಳ ವೇದನೆ ನಿನ್ನ ಅಂತ್ಯಕ್ಕೆ ನಾಂದಿ ಹಾಡಲಿವೆ ದುರ್ಗಮ. ಈಗ ಈ ಭೂಮಿಯಲ್ಲಿರೋದು ದುರ್ಗಮಾಸುರನ ಆಳ್ವಿಕೆ ಮಾತ್ರ. ದುರ್ಗಮಾಸುರ ಅಧರ್ಮ ಎಷ್ಟೇ ಗರ್ಜಿಸಿದರು ಅದರ ಅಂತ್ಯಕ್ಕೆ ಧರ್ಮದ ತ್ರಿಶೂಲ ಸಾಕು. ಗೆಲ್ಲುವುದು ನಿನ್ನ ಶೂಲವೋ ನನ್ನ ತೋಳ್ಬಲವೋ ಈ ರಣಭೂಮಿಯೇ ನಿರ್ಧರಿಸುತ್ತೆ.
ಕೊನೆಯು ದೇವಿಯ ಧರ್ಮದ ಶೂಲ ದುರ್ಗಮಾಸುರನ ಎದೆಯನ್ನು ಛೇದಿಸಿತು. ಇವನ ಅಂತ್ಯದೊಂದಿಗೆ 3 ಲೋಕಗಳಲ್ಲೂ ಮತ್ತೆ ಶಾಂತಿ ನೆಲೆಸಿತು. ವೇದಗಳನ್ನು ಮರಳಿ ವಶಪಡಿಸಿಕೊಂಡ ಶತಾಕ್ಷಿ ದೇವಿ ಅವುಗಳನ್ನು ಋಷಿಮುನಿಗಳಿಗೆ ಹಿಂತಿರುಗಿಸಿ ಆಶೀರ್ವದಿಸಿದಳು. ಧರ್ಮಕ್ಕಾಗಿ ಅವತರಿಸಿದ ಈ ಮಹಾಶಕ್ತಿ ಭಕ್ತರ ಹೃದಯಗಳಲ್ಲಿ ಇಂದಿಗೂ ಶತಾಕ್ಷಿಯಾಗಿ ಜೀವಂತವಾಗಿದ್ದಾಳೆ.